ದೇವರು ಎಲ್ಲ ಹೇಗಿದ್ದೀರಾ? ನಾವಿವತ್ತು ಒಂದು ಅಡ್ವೆಂಚರ್ನ ಮಾಡೋಕ್ಕೆ ಹೋಗ್ತಿದ್ದೀವಿ. ಅಡ್ವೆಂಚರ್ ಅಂದರೆ ಏನೋ ಸಾಧನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನ್ನ ಫ್ರೆಂಡ್ದು ಬರ್ಡೇ ಇತ್ತು, ವಿಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸರ್ಪ್ರೈಸ್ ಅಲ್ಲ ಇದು ಹೇಳ್ಬೇಕು ಅಂದರೆ, ಯಾಕೆಂದರೆ ಅವಳಿಗೆ ಬರ್ತಾಯಿದ್ದೀನಿ ಅಂತ ಮುಂಚೆನೇ ಹೇಳ್ಬಿಟ್ಟೆ. ನೋಡ ಬನ್ನಿ, ರಿಯಾಕ್ಷನ್ಸ್ ಹೇಗಿರುತ್ತೆ ನೋಡೋಣ. ಬರ್ಡೇದು ಸ್ಪೆಷಲ್ ಏನು ಪಾರ್ಟಿ ಗಿರ್ಟಿ ಕೊಡ್ಸಲ್ಲ, ಅವೆಲ್ಲ ಸೀನ್ ಇಲ್ಲ. ನೋಡೋಣ ಹೆಂಗಾಗುತ್ತೆ, ಹೆಂಗೆ ಏನು ರಿಯಾಕ್ಷನ್ ಕೊಡ್ತಾಳೆ ಬನ್ನಿ ನೋಡೋಣ. ಆ್ಯಕ್ಚುಲಿ ಬರ್ಡೇ ಅಂದರೆ ಎಲ್ಲರೂ ನಾಳೆ ಬರ್ಡೇ ಅಂದರೆ ಇವತ್ತೇ ರೆಡಿ ಮಾಡ್ಕೊಂಡಿರ್ತಾರೆ. ಆದರೆ ನಾನು ಇವತ್ತೇ ಬರ್ಡೇ ಇಟ್ಕೊಂಡು ಈಗ ಹೋಗ್ತಾಯಿದ್ದೀನಿ ಅದು ವಿಶ್ ಮಾಡೋಕ್ಕೆ. ನೋಡೋಣ ಏನೇನು ಆಯ್ತದೆ ಹೆಂಗೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಹೇಳ್ಬೇಕು ಅಂದರೆ ಅವಳಿಗೆ ಮಧ್ಯಾಹ್ನನೇ ಬರ್ತೀನಿ ಕಡೆ ಅಂತ ಹೇಳಿದ್ದೆ. ನೋಡಿದ್ರೆ ಅಲ್ಲಿ ಕೆಲಸ ವರ್ಕು ಜಾಸ್ತಿ ಆಗೋಗ್ಬಿಡ್ತು. ಸೊ ಫುಲ್ಲು ಲೇಟ್ ಆಗೋಗ್ಬಿಡ್ತು. 1 ಗಂಟೆ ಬರ್ತೀನಿ ಅಂದನು 5:15 ಆಗೋಗ್ಬಿಡ್ತು. ಕೂತಿರ್ತಾಳೆ ಮಾತ್ರ ಬಸ್ಟಾಗಿ ಫುಲ್ಲು. ಹೆಂಗೆ ಬಸ್ಟಾಗಿರ್ತಾಳೆ ಅಂದರೆ ಬನ್ನಿ ತೋರಿಸ್ತೀನಿ. ಆದರೂ ಲೈಫಲ್ಲಿ ಯಾರ್ಯಾರ್ದೋ ಬರ್ಡೇ ಮಾಡ್ತೀವಿ, ನಮಗೆ ಬೇಕಾಗಿರೋರಿಗೆ ವಿಶ್ ಮಾಡೋದೇ ಕೆಲವು ಸಲ ಮರ್ತು ಬಿಡ್ತೀವಿ. ಆದಷ್ಟು ನಮ್ಮ ಜೊತೆಗಿರೋರನ್ನ ಖುಷಿಯಾಗಿರೋಕ್ಕೆ ನೋಡ್ಕೋಬೇಕು. ಏಕೆಂದರೆ ಹೊರಗಡೆ ಯಾರು ನಮ್ಮನ್ನು ಖುಷಿ ಮಾಡೋಕ್ಕೆ ಬರಲ್ಲ, ನಮ್ಮವರೇ ನಮ್ಮ ಖುಷಿ ನೋಡಬೇಕು. ನನ್ನ ಪ್ರಕಾರ ಲೈಫಲ್ಲಿ ಲವ್ ಅನ್ನೋದು ಏನಾದ್ರು ಕಿತ್ತೋದ್ರೂ ಕೆಲವು ಸಲ ಬೇಜಾರಾಗಲ್ಲ. ಆದರೆ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಬೇಜಾರಾಯಿತು ನೋವಾಯಿತು ಅಂದರೆ ತುಂಬ ಹರ್ಟ್ ಆಗೋಗ್ಬಿಡುತ್ತೆ. ಕೆಲವು ಸಲ ಕೆಲವು ಫ್ರೆಂಡ್ಸ್ನ ತುಂಬ ಹಚ್ಕೊಂಡಿರ್ತೀವಿ. ಕೆಲವು ಸಲ ಎಷ್ಟೇ ಪ್ರಾಬ್ಲಮ್ ಬಂದರೂ ಹೋಗ್ಲಿ ಬಿಡು ಇರಲಿ ಬಿಡು ಅಂತ ಕೆಲವು ಫ್ರೆಂಡ್ಸ್ಗಳನ್ನ ನಾವು ಏನು ಬೇಜಾರು ಮಾಡ್ಕೊಳ್ಳದೆ ಫ್ರೆಂಡ್ಸ್ ಆಗೇ ಇರ್ತೀವಿ. ಆ ಬಾಂಡಿಂಗ್ ಕೊನೆವರೆಗೂ ಉಳಿಬೇಕು ಅಂತಂದರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವು ಸಲ ತಪ್ಪು ನಮ್ಮದು ಆಗುತ್ತೆ, ಅವ್ರದ್ದು ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನನ್ನ ಪ್ರಕಾರ ಏನು ಅಂತಂದರೆ, ವ್ಯಕ್ತಿ ಬೇಕು ಅಂದರೆ ಅವ್ನು ಮಾಡಿರೋ ತಪ್ಪನ್ನ ಮರಿಬೇಕು, ಇಲ್ಲ ಮಾಡಿರೋ ತಪ್ಪೇ ಮುಖ್ಯ ಅಂದರೆ ವ್ಯಕ್ತಿನೇ ಮರಿಬೇಕು. ಅಟ್ಲೀಸ್ಟ್ ಯಾವ ವ್ಯಕ್ತಿನೂ ಬೇಕು ಅಂತ ಯಾವ ತಪ್ಪು ಮಾಡಲ್ಲ. ಏನೋ ತೀರಾ ಆಗದೆ ಇದ್ದಾಗ, ಆ ವ್ಯಕ್ತಿ ಪರ್ಸನ್ನೇ ಬೇಡದೇ ಇದ್ದಾಗ ಅಷ್ಟೇ ನಮ್ಗೆ ಆ ತಪ್ಪುಗಳು ತುಂಬ ಹೈಲೈಟ್ ಆಗಿ ಕಾಣುತ್ತೆ ಹೊರತು ಬೇಕಾಗಿರೋ ವ್ಯಕ್ತಿ ತಪ್ಪು ಮಾಡಿದಾಗ ಅದು ತಪ್ಪು ಅನ್ಸಲ್ಲ. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎಲ್ಲರ ಕರ್ತವ್ಯ ಆಗಿರುತ್ತೆ. ಬನ್ನಿ, ಹೊಸ ವಿಡಿಯೋ ಇದು. ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ, ಹಂಗಾಗಿ ಇದು ಸರ್ಪ್ರೈಸ್ ಆಗಲ್ಲ. ನೋಡೋಣ ಬರ್ತಾಯಿದ್ದೀನಿ ಅಂದಿದ್ದಕ್ಕೆ ಹೆಂಗೆ ರೆಡಿ ಆಗಿರ್ತಾಳೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಕೆಲವ್ರಿಗೆ ನಾನು ವಿಶ್ ಮಾಡೋಕ್ಕೆ ಹೋಗ್ತಿರೋದು ನೋಡಿದ್ರೆ ಕೆಲವ್ರಿಗೆ ವಿಶ್ ಮಾಡಿದಾಗ ಬೇಜಾರಾಗುತ್ತೆ, ಅವರು ಹರ್ಟಾಗಿ ಹೋಗ್ತಾರೆ. ಬಟ್ ಅದು ನನಗೆಲ್ಲ ಲೆಕ್ಕ ಇಲ್ಲ. ಯಾಕೆಂದರೆ ಬದುಕ್ತಿರೋದು ನಾನು, ನನ್ನ ಖುಷಿ. ನಾನು ಯಾರು ಮಾತಾಡಿಸ್ಬೇಕು ಅನ್ಸುತ್ತೋ ಅವ್ರನ್ನ ಮಾತಾಡಿಸ್ತೀನಿ, ಯಾರಿಗೆ ವಿಶ್ ಮಾಡಬೇಕು ಅನ್ಸುತ್ತೋ ಅವ್ರಿಗೆ ವಿಶ್ ಮಾಡ್ತೀನಿ. ಅವರು ಬೇಜಾರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಯಾರನ್ನು ಮಾತಾಡಿಸ್ತಾರೆ ಇರೋಕ್ಕಾಗಲ್ಲ. ಯಾಕೆಂದರೆ ನನ್ನ ಲೈಫು ನನ್ನ ಇಷ್ಟ. ನಾನು ಇರೋದೇ ಹೀಗೆ, ಇಷ್ಟ ಇದ್ದರೆ ಇರಲಿ, ಇಲ್ಲ ಅಂದರೆ ಹೋಗ್ತಾ ಇರಲಿ. ಸಿಂಪಲ್. ವ್ಲಾಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ. ಮೋಸ್ಟ್ಲಿ ಹೆಂಗ್ ರೆಡಿ ಆಗಿರ್ತಾಳೆ ಅಂತಂದ್ರೆ ವ್ಲಾಗಲ್ಲಿ ಬರ್ತೀನಿ ಅನ್ನೋ ಖುಷಿಗೋಸ್ಕರ ಹೆಂಗ್ ಬೇಕಂಗ್ ರೆಡಿ ಆಗಿರ್ತಾಳೆ. ಅಷ್ಟು ಈಸಿಯಾಗಿ ನಾವು ಹೈಲೈಟ್ ಮಾಡಲ್ಲ. ಎಷ್ಟೇ ಕರೆಕ್ಟ್ ಆಗಿದ್ರು ನಾನು ಅವ್ರನ್ನ ರಿಟರ್ನ್ ಮಾಡೋದು. ಆ್ಯಕ್ಚುಲಿ ಏನು ಗಿಫ್ಟ್ ತರದೆ ವಿಶ್ ಮಾಡೋಕೆ ಹೋಗ್ತಾರೆ ಏಕೈಕ ವ್ಯಕ್ತಿ ನಾನೇ. ಏನು ಗಿಫ್ಟ್ ತಂದಿಲ್ಲ. ಗಿಫ್ಟಲ್ಲ ನನ್ನ ಬರ್ಡೇಗೆ ಅಂತಂದ್ರೆ ಗಿಫ್ಟೇ ತಂದಿಲ್ಲ ನಾನು. ನನ್ನ ಪ್ರಕಾರ ಫಸ್ಟ್ ಅದೇ ಕೇಳಬಹುದು. ನಾನು ತೊಂದಿಲ್ಲಪ್ಪ. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ಸ್. ಮತ್ತೆ ಅಲ್ಲೇ ಅವರೇ. ಅದೇ ಗುಡ್ ಮಾರ್ನಿಂಗ್, ಸಾರಿ ಗುಡ್ ಈವ್ನಿಂಗ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಫಿ ಕುಡಿದ್ರಾ? ಹೌದು. ಏನ್ ಮಾಡಿ ನಿಮ್ಮನ್ನ ನಮ್ಮ ಬ್ಲಾಗಲ್ಲಿ ತೋರಿಸ್ತಾ ಇದ್ದೆ. ಯಾಕಂಗ ಅನ್ಕೋತೀರಿ? ಬಾರೇ ದನ ಕಾಯಳೆ. ಬರ್ಡೇಗೆ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸಿಗೆ. ಪಂಡ್ರಗಪ್ಪೆ
ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಬಂದಿದ್ದೀನಿ ವಿಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಗಂತೆ ಹೋಗೆ ವಾಪಸ್ ಹೋಗ್ತೀನಿ ಕೀ ಎಲ್ಲ ಕೀ ಕೊಡತ್ತೆ ಹೋಯ್ತೀನಿ ನಾನು. ಹೈ ಬಾಯ್ ವಿಶ್ ಮಾಡಲ್ಲ ನಾನು ಹಂಗೆ ಹೋಯ್ತೀನಿ ಈಗ. ಏನಕ್ಕೆ ಬರ್ಬೇಕು ಸುಮ್ಮನೆ ಈ ಬೆಳಕಲ್ಲ ಬರಲ್ಲ ನಾನು ಎಲ್ಗುವ ಹೋಗು. ಏನಕ್ಕೆ ರೆಡಿ ಆಗ್ತಾಳೆ ಅಂತ ಗೊತ್ತಿಲ್ಲ ಅವಳು. ಎಲ್ಲಿಗೆ ಏನು ಎಲ್ಲಿಗೆ ರೆಡಿ ಆಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯ ಶಾಪಿಂಗಿಗೆ? ಆ ನರೇಂದ್ರ ಮೋದಿನೂ 24 ಗಂಟೆ ಫ್ರೀ ಇರ್ತಾನೆ. ಅವನಿಗೂ ಇಷ್ಟು ಅವರ್ ಅಂತ ಅಂದ್ಬಿಟ್ಟು ನಿದ್ದೆಗೆ ಎತ್ತಿಟ್ಟು ವರ್ಕಿಗೆ ಎಷ್ಟು ಅಂತ ಎತ್ತಿಡ್ತಾನೆ. 24 ಗಂಟೆ ಫೋನ್ ಕೈಯಲ್ಲಿರುತ್ತಲ್ವ. PM ಹೇಳು ಮುಚ್ಕೊಂಡಿರ ಸಾಕು. ಈ ಡೌಗಳೆಲ್ಲ ಕಂಡಿದ್ದೀನಿ ಮುಚ್ಚಿ ಮುಚ್ಚ. ನನ್ಕಿಂತ ನನ್ನಷ್ಟು ಬಂದವ ನಿನಗೆ ಏನ್ ಬರುತ್ತೆ ನಿನಗೆ? ನಾನೇನೋ ರೆಡಿ ಆಗ್ತಾಳೆ ಅಂತಂದ್ರೆ ನೋಡಿಲ್ಲ ಅದ್ಯಾವ್ದು ಹಳೆ ಯಾವ್ದೋ ಪ್ಯಾಂಟು ಅದ್ಯಾವ್ದೋ ಶರ್ಟ್. ಅಯ್ಯೋ ಹೇಳ್ತೀನಿ ಕರುಣೆ ಇರ್ಲಿ, ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇವಳಿಗೆ ವಿಶ್ ಮಾಡಕ್ ಬಂದು ನಾನು ಅಜೀಬ್ ಆಗ್ತಿದ್ದೀನಿ. ಹೇಳ್ಬೇಕು ಅಂದ್ರೆ ನಿನ್ನ ಅಜೀಬ್ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅಲ್ಲಿ. ನೋಡ್ರ ಫಸ್ಟ್ ರಿಯಾಕ್ಷನ್ಸ್. ಗ್ಯಾರಂಟಿ ರೋಸ್ಬೇಕು ಅಂತಾನೆ ಬಂದಿರೋದು ನಾನು, ಸುಮ್ಮನೆ ಬಂದಿಲ್ಲ. ಹೋಗು ಡ್ರೆಸ್ ಚೇಂಜ್ ಮಾಡೋಗು. ಇಲ್ಲ ನಾನು ಬರಲ್ಲ, ಎಲ್ಗೋ ಹೋಯ್ತೀನಿ ನಾನು. ಹೋಗಲ್ಲ ಚೇಂಜ್ ಮಾಡ್ಕೊಬರೋ. ಬರಲ್ಲ ನಾನು ಹೋಗ್ತೀನಿ. ನಾನು ಸುಮ್ಮನೆ ಬಂದೆ ವಿಶ್ ಮಾಡೋಣ ಅಂತ. ಕೊಡು ಹ್ಯಾಪಿ ಬರ್ಡೇ. ಸರಿ ಬಾಯ್. ಗಾಳಿಯಲ್ಲಿ ಬಂದಲ್ಲ ಹೋಯ್ತೀನಿ ನಾನು. ಬಾಯ್. ಸಾಯ್ತೀನಿ ನಿನ್ನ. ಕೀ ಆಫ್ ಮಾಡಿ ಬರೋಗು. ಅಮ್ಮ ಅಲ್ಲದ ಕೀ ಆಫ್ ಮಾಡಿ ಬರೋಗು. ಇಲ್ಲ ನನ್ನ ಗಾಡಿ ಏನಾಗಲ್ಲ. ರಾಣಿ ಹಿಂಗೆ ನಿಂತದ್ ನೋಡಿಲ್ಲ. ಈ ಬೆಳಕಾಳಿಗೆ ನಾನು ಯಾಕೆ ಬರಬೇಕಾಗಿತ್ತು? ಸುಮ್ಮನೆ ಹೋಗಿದ್ರು ಆಗೋದು. ಸುಮ್ಮನೆ ಬಂದರೆ ಎಷ್ಟಾಗಿತ್ತು. ಅಲ್ಲೊಂದು ನಾಯಿ ಇತ್ತು ಗೊತ್ತಾ? ಆ ನಾಯಿ ಎಷ್ಟೋ ಚೆನ್ನಾಗಿತ್ತು. ಆ ನಾಯಿ ತೋರಿಸ್ಕೊಂಡ್ ಬಂದಿದ್ರೆ ಎಷ್ಟೋ ವ್ಯೂಸ್ ಬರೋದು. ಅಲ್ಲಿ ನಮ್ಮ ನಾಯಿ ಇದೆ ತೋರ್ಸು. ಲಕ್ಕಿ ಮಂಗಂಡಿ ಇಟ್ಬಿಡಿ ಒಬ್ಬಸ್ಕೊಳ್ಳ. ಅತ್ತೆ ನಾಯಿಗೆ ಬರ ಬಂದಿತ್ತ ನಿಮಗೆ? ಮನೆಯಲ್ಲೇ ಒಂದು ಇಟ್ಕೊಂಬಿಟ್ಟು ಈಗ ಎಕ್ಸ್ಟ್ರಾ ಒಂದು ತಂದಿದ್ದೀಯಾ? ಇಲ್ಲೇ ಒಂದು ಇತ್ತಲ್ಲ ಮಾಡೋಕ್ಕೆ ಯಾವಿಲ್ಲದೆ. ಇದಕ್ಕೆ ಊಟ ಹಾಕೋದು ಹೆಚ್ಚಾಗಿತ್ತು. ಏನು ಬರ್ಡೇ ಗಿಫ್ಟು? ಬರ್ಡೇ ಗಿಫ್ಟ್ ಕೊಡ್ತೇನೆ ನಂಗೆ. ಕೊಡು. ನಿಂಗೆ ಯಾಕೆ ಕೊಡ್ಬೇಕು? ಬರ್ಡೇ ಯಾರ್ದಿರೋದು? ಗಿಫ್ಟ್ ಯಾರು ಕೊಡ್ಬೇಕಾಗಿರೋದು? ನಾನೇ ಕೊಡ್ಬೇಕು. ನೀನು ಕೊಡ್ಬೇಕು. ಬರ್ಡೇ ಯಾರ್ದು ಹೇಳು? ಗಿಫ್ಟ್ ಯಾರು ಕೊಡ್ಬೇಕು ಹೇಳು? ನಾನೇ ಕೊಡ್ಬೇಕು. ಬರ್ಡೇ ನಿಂದು ಅಂದಮೇಲೆ ನಿಂಗೆ ಗಿಫ್ಟ್ ಕೊಡ್ಬೇಕು. ಬರ್ಡೇ ಮಾಡೋರು ಕೊಡ್ಬೇಕು, ಮಾಡಿಸ್ಕೊಳಕ್ ಕೊಡೋದು. ಬರ್ಡೇ ನಿಂದಲ್ವಾ? ಗಿಫ್ಟ್ ನೀನು ಕೊಡಬೇಕು. ನಾನು ಇವತ್ತು ಹುಟ್ಟಿದ್ದೀನಿ ಅಂತ ಖುಷಿಗೆ. ಈ ಹೈಸ್ಕೂಲಲ್ಲಿ ಇದ್ದಾಗ ಚಾಕ್ಲೇಟ್ ಕೊಡೋಲ್ಲ ಮಕ್ಕಳು, ನಾನು ಇವತ್ತು ಹುಟ್ಟಿದ್ದೀನಿ ಅಂತ. ಹಂಗೆ ನೀನು ಕೊಡ್ಬೇಕು ನಮಗೆ. ನೀನು ಕೊಡ್ಬೇಕು ನಮಗೆ ಗಿಫ್ಟ. ಇವತ್ತು ಹುಟ್ಟಿದ್ದೀನಿ ಬರೋ ಟ್ರೀಟ್ ಕೊಡಿಸ್ತೀನಿ ಅಂತ. ಕೇಕ್ ಅದೇ ಎರಡು ಏನು ಐಸ್ ಕ್ರೀಮ್ ಇದಾವೆ. ತಿನ್ಬಿಟ್ಟು ನೀನೇ ನೆಕ್ಕೊಂಡು ಚೆನ್ನಾಗಿ. ಅದಕ್ಕೆ ತಂದಿರೋದು ನಾನು. ನೆಕ್ಕಕ್ಕ ಅಲ್ಲ ಐಸ್ ಕ್ರೀಮ್ ಕೇಕ್. ನೆಕ್ಕಕ್ಕೆ ಕೇಕ್ ತಂದಿರೋಳು. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ಕೊಂಡಿದೀಯಾ? ಹಸಿಗೆರೆಗೆ ಹಪ್ಪಿ ಏನು ಅನ್ಕೊಂಡಿದ್ಯ ನೀನು? ನಂಗೆ ಕೆಲ್ಸ ಇದಾವ. ನಾನು ಸುಮ್ಮನೆ ಹೆಂಗಂದೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬರ್ಡೇ ಸ್ಪೆಷಲ್ ಅಲ್ವಾ ಬಾ ಇರ್ಲಿ ಅಂತ. ನೋಡತ್ತೆ ಸುಮ್ಮನೆ ತಮಾಷೆ ಮಾಡಿ. ನಾನು ಸುಮ್ಮನೆ ತಮಾಷೆ ಹಿಂಗೆ ಹೋಗ್ಬೇಕಾಗಿತ್ತಲ್ಲ. ಇದೇ ರೋಡಲ್ಲಿ ಹೋಗ್ಬೇಕಾಗಿತ್ತಲ್ಲ. ಸುಮ್ಮನೆ ಕಣೆ. ನಿಜ ರೆಡಿ ಆಗೋಣ ಇವಳು. ಕಾಮಿಡಿಗೆ ಸೀರಿಯಸ್ನೆಸ್ಗೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಹೋಗಿ ನೀಟಿಗೆ ಮುಖ ತೊಳ್ಕೊಂಡಿದ್ದಲ್ಲ, ಹೋಗಿ ನೆಟ್ಟಿಗೆ ನೀಟಿಗೆ ಪೂಜೆ ಮಾಡಿಬಿಟ್ಟು ಬರೋದು ದೇವ್ರಿಗೆ. ಆಯಿತಾ? ಬಾಯ್. ನಾನು ಹೇಳಿಲ್ವ ಬರೀ ವಿಶ್ ಮಾಡೋಕೆ ಬರ್ತೀನಿ ಕಣೆ ಸುಮ್ಮನೆ ಅಂತ ಅಂದ್ಬಿಟ್ಟು ಬಂದೆ. ಇವಳು ಅರ್ಸಿಕೆರೆಗಂತೆ.
ನಾನು ಖುಷಿಯಾಗಲಿ ಅಂದ್ಬಿಟ್ಟು ವ್ಲಾಗ್ ಮಾಡ್ಕೊಂಬರ್ತೀನಿ ಬಿಡ, ಹೋಗ್ಲಿ ನೀನು ಬರ್ಡೇ ಅಲ್ವಾ ಸ್ಪೆಷಲ್ಲು ಅಂತ ಅಂದ್ಬಿಟ್ಟು ನಾನಂದರೆ ವರ್ಷಕರಿಗೂ ಬಟ್ಟೆ ಕೊಡಿಸ್ಬೇಕಂತೆ. ಹೆಂಗೆ ಹೇಳ್ತಾಳೆ ನಿಜ, ಈಗಲೂ ನಿಜ ಅನ್ಕೊಂಡಾಳ ಅವಳು. ಜಲ್ದಿ ಬಾ ಬಾ ಅಂತವ. ಈಗ ಕರ್ಕೊಂಡು ಹೋಗಾರ ಯಾರು ಈಗ? ಟೈಮ್ ನೋಡು, ಟೈಮ್ ಎಷ್ಟು ಹೇಳು? ಹಾಂ, ಈಗ ಹೋದ್ರೆ ಎಷ್ಟೊತ್ತಾಗುತ್ತೆ? ನಿಮ್ಮ ಅಮ್ಮ ನಿಂಗೆ ಹೊಡೆಯೋದು, ನಂಗೇನು ಹೊಡೆಯಲ್ಲ. ನಂಗೆ ಇವತ್ತು ಹೊಡಿಯಲ್ಲ, ನಾಳೆ ಕುಡಿಯುತ್ತೆ ಪೋಸ್ಟ್ಪೋನ್ ಮಾಡ್ಕೊಂಡು. ನಾಳೆ ಮತ್ತೆ ಹೋಗ್ತೀನಿ. ನಾನು ಕರ್ಕೊಂಡು ಹೋಗಲ್ಲಪ್ಪ, ಸುಮ್ಮನೆ ಏನೋ ತಮಾಷೆಗೆ ಅಂದರೆ ನೀನು ಅದನ್ನೇ ಸೀರಿಯಸ್ ನೀನು ಅದನ್ನೇ ಯಾಕೆ ಸೀರಿಯಸ್ ಮಾಡ್ಕೊಂಡು ಹೋಗ್ಬೋದೆ ನೋಡು. ಆ ನಾಯಿಗೂ ಎಷ್ಟು ಇದಿದೆ, ಪ್ರೀತಿ ಇದೆ ನಮ್ಮ ಮೇಲೆ. ಊಟ ಹಾಕಿಲ್ಲ ಏನಿಲ್ಲ. ಸುಮ್ಮನೆ ತಮಾಷೆ ಮಾಡಿದ್ದು ನಾನು, ನೀನು ಯಾಕೆ ಸೀರಿಯಸ್ ತಗೊಂತೀಯ? ಕೆಲವನ್ನ ಏನು ಕಾಮಿಡಿಯಾಗೆ ತಗೋಬೇಕು. ಕಾಮಿಡಿ ಮಾಡ್ರೆ ಸೀರಿಯಸ್ ಮಾಡ್ಕೊಂಬಿಟ್ಟವಳೆ. ಪಾಪ ಹೋಗಿ ಬರೋದಾದ್ರೆ ಲೇಟ್ ಆಗುತ್ತೆ, ಹೋಗದೆ ಇದ್ರೆ ಇಲ್ಲ ಅಂದ್ರೆ ಬೇಗ ಆಗುತ್ತೆ. ನಿಮ್ಮಪ್ಪ ಕರಿತೈತೆ ನೋಡ. ಓಲೆ ಸುಮ್ಮನೆ ಯಾವನವನು ಪ್ರತಿ ಸಲ ಇವಳು ಕಾಮಿಡಿ ಮಾಡೋದು, ಈ ಸಲ ನಾನು ಕಾಮಿಡಿ ಮಾಡಿದ್ದಕ್ಕೆ ಇವಳು ಫುಲ್ಲು ಸೀರಿಯಸ್ ಅನ್ಕೊಂಬಿಟ್ಟವಳೆ. ಕಾಮಿಡಿಗೂ ಸೀರಿಯಸ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ವಾ ಹಾಂ ಹಾಂ, ನಾನು ಲಕ್ಕಿ ಡ್ರಾಲ್ ತೆಗಿತಾರಲ್ಲ 1, 2, 2ರಲ್ಲಿ ಒಂದು ನಂಬರ್ ಹೇಳು ಅಂತ ಸುಮ್ಮನೆ ಹೇಳ್ದೆ. ಯಾವ್ದು ಹೇಳಿದ್ರು ಬೇಡ ಅಂತ ಹೇಳೋಣ ಅಂತ ಅನ್ಕಂಡು ಹೇಳ್ದೆ. ಇವಳು ಒಂದು ಅನ್ಲಲ್ಲ, ನೋಡೋಣ ಸುಮ್ಮನೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ದೆ. ಕರ್ಕೊಂಡು ಹೋಗ್ತೀನಿ ಬಿಡು ಅಂತ. ಪಾಪ ಹೋಗ್ಲಿ, ನೀನು ರೆಡಿ ಆಗಿರೋದಕ್ಕಾರು ವಿಡಿಯೋ ಮಾಡ್ಕೊತೀನಿ ಬಿಡು. ಎರಡು ಒಂದೇ ಥರ ಬರ್ತಲ್ಲ, ಏನು ಮಾಡಲಿ? ಅಲ್ಲ ಒಂದೇ ಥರ ಬರುತ್ತಲ್ಲ, ಏನು ಮಾಡ್ತೀವಿ ಫೋಟೋ? ಸ್ವಾನೇನೆ ಸ್ಟಾರ್ಟ್ ಆಯ್ತಲ್ಲೇ, ನೀನೇ ಮಾಡಿದ್ದು. ನಡಿ ಹೋಗೋಣ. ನಡಿ ನಡಿ, ಸ್ವಾನೆ ಸ್ಟಾರ್ಟ್ ಆಗುತ್ತೆ, ಹೋಗೋಣ. ನಿಜ ಮೂಕ ಪ್ರಾಣಿ ಸಾಯಿಸ್ತಾಳೆ ಇವಳು. ಅದು ಹೆಂಗೋ ಬೆಚ್ಚು ಮಲ್ಕೊಂಡಿತ್ತು, ಅದನ್ನು ಹಾಳು ಮಾಡ್ತಾಳೆ ಇವಳು. ಮಳೆ ನಿಂತ್ಕಂತ ಕಣೆ, ಹೋಗೆ. ಓ 5:45 ಆಯ್ತು, ಸರಿ ಬರ್ಲಾ? ರೋಸ್ಟರ್ ಅಂತ ಹೆಸರು ಇಟ್ಕೊಂಡ್ಮೇಲೆ ಸುಮ್ಮನೆ ಎಲ್ಲ ಮಾಡಲ್ಲ, ರೋಸ್ಟ್ ಮಾಡೇ ಮಾಡ್ತೀನಿ. ಅಯ್ಯೋ ಪಾಪ ನಮ್ಮ ಮಗ ಎಷ್ಟು ನೀಟಾಗಿ ರೆಡಿ ಆಗಿತ್ತು, ಸುಮ್ಮನೆ ತಮಾಷೆ ಮಾಡಿದ್ದಕ್ಕೆ. ತಮಾಷೆ ಮಾಡಿದಾಗೆಲ್ಲ ತಮಾಷೆ ಅಂತ ಸುಮ್ಮನೆ ಆಗ್ತಿದ್ದೆ, ಅಲ್ಲ ಸೀರಿಯಸ್ ಮಾಡಿದಾಗೆಲ್ಲ ತಮಾಷೆ ಮಾಡ್ಕೊಂತಿದ್ದೆ. ಚೇಂಜ್ ಆಗೋಗ್ತು ನಿಮ್ಗೆ, ಅದಕ್ಕೆ ಹೇಳಿದ ಅವಾಗೆಯಿಂದನು. ಕಾಫಿ ಕೊಡಲ್ಲೇ? ನಿಮ್ಮ ಅಜ್ಜಿ ಅಷ್ಟು ದಿನ ಕಷ್ಟಪಟ್ಟು ಬಂದಿಲ್ವಾ? ನಮ್ಮ ಅತ್ತನೇ ಮಾಡ್ಕೊಡತ್ತೆ ನಂಗೆ. ನೀನೇ ಮಾಡ್ಕೊಡ್ಬೇಕಾ? ಏನೋ ಪಾಪ ಬರ್ಡೇ ಅಂತ ವಿಶ್ ಮಾಡೋಕೆ ಬಂದರೆ ಡೌ ಮಾಡ್ತೀಯ.
ವ್ಲಾಗ್ ಮಾಡ್ಕೊಂಬಂದೆ ಒಂದು ಮಗ್ನಲ್ಲಿ ಹಾಲು ಇನ್ನೊಂದರಲ್ಲಿ ಇಬ್ರು. ಕಾಫಿ ಚರಕ್ಲಿಲ್ಲಮ್ಮ ಅಲ್ಲೇ ಅಲ್ವಾ? ಅಟ್ಟಿ ಉಪ್ಪಿಟ್ಟಲ್ಲಿ ತಿಂತೀಯಾ? ಬೇಡ ಕಣಪ್ಪ. ಮೈ ಬರ್ಡೇ ಸ್ಪೆಷಲ್ ಉಪ್ಪಿಟ್ಟು. ಅಯ್ಯೋ ನಮ್ಮ ಹೇಳ್ತಾನೆ ನಂಗೆ ಬೆಳಗ್ಗೆ ತಿಂಡಿನೂ ಅದೇ, ರಾತ್ರಿ ಮಧ್ಯಾಹ್ನ ಊಟನೂ ಅದೇ, ರಾತ್ರಿ ಊಟನೂ ಅದೇ. ಅದು ಜೆಸಿಪಿ ಕೆಲಸ. ನಾನು ಅದಕ್ಕೆ ಅತ್ತೆಗೆ ಹೇಳ್ದೆ, ನಿಷ್ಕಲ್ಮಶ ಮನಸ್ಸಿಂದ ಹೇಳ್ಬಿಟ್ಟೆ, ಅತ್ತೆ ರಾತ್ರಿ ಊಟಕ್ಕೆ ಕರಿಬೇಡಿ ನನ್ನನ್ನು ಅಂತ. ಗೊತ್ತಾಯ್ತು ನಂಗೆ ರಾತ್ರಿಗೂ ಉಪ್ಪಿಟ್ಟಯ್ಯ ಅಂತ. ನಾನು ತಿಂದೇ ಇಲ್ಲ. ನಿಂಗೆ ಇಟ್ಟಿರೋದು ನಾಯಿಗೆ ಅಂತ. ನಾಯಿಗೆ ಬೇಕಾದ್ರೆ ಬಿಸಿ ಅನ್ನ ಮಾಡಿಡುತ್ತೆ, ನಿಂಗೆ ಅದು ಇಟ್ಟಿರೋದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟೀ ಕುಡಿಯಲ್ಲ, ಬಿಟ್ಬಿಟ್ಟಿದ್ದೀನಿ. ಕಾಫಿನೇ ಬೇಕಾ? ಕುಡಿಯಲ್ಲ, ಬೇಡ, ಕಾಫಿನೂ ಬೇಡ, ಹೋಗು. ಹರ್ಟ್ ಮಾಡಿದೆ ನೀನು. ಸುಮ್ಮನೆ ತಮಾಷೆಗಳಿದ್ದು ಮತ್ತೆ ಸೀರಿಯಸ್ ಮಾಡ್ಕೊಂಬಿಟ್ಟೆ ನೀನು, ಹೋಗು. ನಾನು ನೋಡೋಣ, ಒಂದ್ಸಲ ಬರ್ಡೇ ಅಲ್ವಾ, ಖುಷಿ ಪಡ್ಸೋಣ ಸುಮ್ಮನೆ ಮಾತಲ್ಲೇ ಅಂತ ಅಂದ್ಬಿಟ್ಟು ಅಂದೆ. ನೀನು ಇಷ್ಟೊಂದು ಸೀರಿಯಸ್ ಅಂತ ನಂಗೆ ಗೊತ್ತಿತ್ತು. ಹಂಗಂದ್ರೆ ನಿಜ ಆಗಿದ್ರೆ ನಿಜ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಇನ್ನೂ ಕನ್ಫ್ಯೂಷನ್ಸ್ ಅಲ್ಲ ಅವಳೆ. ನಾನು ಅದನ್ನೇ ಹೇಳ್ತಿದ್ದೀನಪ್ಪ, ಸುಮ್ಮನೆ ಹೇಳೋದಕ್ಕೂ ಸೀರಿಯಸ್ ತಗೊಂಡೋಳಲ್ಲ. ಡ್ರೆಸ್ ಮಾಡ್ಕೊತೀನಿ. ಮಳೆ ಬರೋಂಗ್ ಗೊತ್ತಲ್ಲ. ಮಳೆ ಎಂಬತ್ತಲ್ಲ ಫೈನಲಿ ವಿಶ್ ಮಾಡಿ ಹೋಗ್ತೀನಿ, ಕೈ ಕೊಡು. ಬೇಡ, ನೀನು ತಿನ್ನು. ಅದನ್ನು ಇದು ಮಾಡ್ತಾಳೆ. ನಾನು ಹೋಗ್ಬೇಕು, ಬಾಯ್. ಏನು ಹೇಳಬೇಕು? ಹ್ಯಾಪಿ ಮ್ಯಾರೇಜ್ ಲೈಫ್. ಅಣ್ಣ ನನ್ನ ಕೈಲಾಯ್ತು ಅಣ್ಣ, ನನ್ನ ಕೈಲಾಯ್ತು ಅಣ್ಣ. ನೀನು ಹಾಕೋದು ನಾನೇ ಹೇಳ್ತೀನಿ. ನೀನು ಹಾಕಲ್ಲ ಅಂತ ಇದ್ದೆ, ಸುಮ್ಮನೆ ಹಂಗೆ ಹಾಕೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ಕೊಂಬಂದೆ. ಬರ್ಡೇ ವಿಶ್ ಮಾಡೋಣ ಅಂತ. ಅದರಲ್ಲೊಂದು ಏನಾರು ಒಂದು ಖುಷಿ ಇರಲಿ ಅಂತ ಅಂದ್ಬಿಟ್ಟು ಹೇಳಿದೆ. ನೀನು ನೋಡ್ರು ಅದು ಮಳೆ ಯಾವ ಕಡೆಯಿಂದ ಬರ್ತಿತ್ತು ಗೊತ್ತಿಲ್ಲ. ಮಳೆ ಮೇಲಿಂದ ಬರುತ್ತೆ, ಯಾವ ಕಡೆಯಿಂದನೂ ಬರಲ್ಲ. ಫೋಟೋ ತೆಗಿಲ್ಲ. ಹೇಯ್ ಹೋಗ್ಯ, ನಾಯಿಗೆ ಬಟ್ಟೆ ಸುತ್ತದಂಗೆ ಕಾಣಿಸ್ತಿದೆ, ಫೋಟೋ ತೆಗಿಬೇಕಂತ ನಿಂಗೆ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ಬಟ್ಟೆ ಸುತ್ತದಂಗೆ ನಿಜವಾಗ್ಲೂ ಫೋಟೋಗಳು. ನಾನು ಹೇಳ್ದೆ, ನಾಯಿ ಜಾಗದಲ್ಲಿ ಇರ್ಬೇಕು, ಒಳಗೆ ಹೋಗಬಾರ್ದು ಅಂತ. ಸಾರಿ ಕೊಡಕ ನಡಿಯ, ಲೇಟ್ ಆಗಲ್ವೇನೆ? 6 ಗಂಟೆ 8 ಗಂಟೆಗೆ ಬಸ್ ಐತಲ್ವಾ, ಬಸ್ ತೆಗಿಸ್ತೀನಿ ನಡಿ ಅಲ್ಲಿಂದ. ಇಲ್ಲ, 8 ಗಂಟೆಗೆ ಬಸ್ ಐತಲ್ವತ್ತೆ ಅರಸೀಕೆರೆಯಿಂದ. 7 ಗಂಟೆಗೆ ಹೊರಡುತ್ತೆ. ಹ್ಞೂ, 8 ಗಂಟೆ ಕರೆಕ್ಟಾಗಿ ಬರ್ತಾಳಲ್ಲ. ಅಲ್ಲ, 8 ಗಂಟೆಗೆ ಬರ್ತಾಳೆ ಅಂದ್ರೆ ಇಲ್ಲಿ ಹೋಗಕ್ಕೆ ಬರೋಕೆ ಅಷ್ಟೇ ಟೈಮ್ ಇರೋದು, ಇನ್ನೇನಕ್ಕೂ ಆಗಲ್ಲ. ಏನಿಲ್ಲ ಬಿಡಿ. ಮಳೆ ಏನು ಬರ್ತಲ್ವಲ್ಲ, ನಡಿ. ಹಾಂ, ಮಳೆ ಬರ್ತೈತಾ? ಗಾಡಿ ಸೌಂಡ್ ಕಣೆ ಅದು. ತಲೆಗೊಂಡು ಟೋಪಿ ಹಾಕ, ನಡಿ ಹೋಗೋಣ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ತಾನೇ, ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ರೋಸ್ಟ್ ಮಾಡ್ಬೇಕಲ್ಲ ಬರ್ಡೇಗೆಲ್ಲ. ಪೂಜೆ ಮಾಡು, ನಿಮ್ಮ ಅಮ್ಮಂಗೆ ಡೌಡಿ ಹೂನತ್ತೆ. ರೋಸ್ಟ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಏನಾದ್ರು ಸ್ವಲ್ಪ ರೋಸ್ಟ್ ಮಾಡ್ಬೇಕಲ್ಲ. ಬರ್ಡೇಗಲ್ಲಿ ಇವತ್ತು ನನಗೆ ಪಾರ್ಟಿ ಕೊಡಿಸ್ತಾಳೆ ಅವಳೆ. ಬರ್ಡೇಗೆಲ್ಲ ಹತ್ರನೇ ದುಡ್ಡು ಕೊಡ್ಸೋದು ಈಗ ಟ್ರೀಟಿಂದು. ನಾನು ಕೊಡಲ್ಲ, ಈಗ ಅವಳೇ ಕೊಡಿಸ್ಬೇಕು. ಬರ್ಡೇ ಅವಳದಲ್ವ, ಅದಕ್ಕೆ. ಇರಲಿ, ದೊಡ್ಡದ ಚಿಕ್ಕದು, ಪೂಜೆ ಮಾಡೋದು ತುಂಬ ಮುಖ್ಯ. ದೇವ್ರಿಗೆ ಒಳ್ಳೆ ಬುದ್ಧಿ ಬರೀ ಮಾಡಪ್ಪ. ನಮ್ಮಲ್ಲಿ ಟ್ರೆಂಡ್ ಆಗೈತೆ ಗೊತ್ತಾ ಚಪ್ರಿ ಅಂತ.
ಬಾ ಇರ್ಲಿ ಇನ್ನೇನು ಗೊತ್ತಾಯ್ತು ನೀನು ಚಪ್ರ ಅಂತ ಮತ್ತೆ ಇನ್ನೇನದಲ್ಲಿ ಪ್ರೂವ್ ಮಾಡಂತೆ. ನಿನ್ ಚಪ್ರ ಹೊಡಿತೀನಿ ನೀನು ಸಾಕು ಇದಾಗಿರೋದೆ. ಏ ನಡಿ ಪಾರ್ಟಿ ಕೊಡ್ಸ್ ನಡಿ. ಬರ್ಡೇ ಅಂತ ನೋಡಿ ಸುಮ್ಮನೆ ಕಷ್ಟಪಟ್ಟು 12 ಗಂಟೆವರೆಗೆ ಎದ್ದಿದ್ದು ವಿಷ ಹಾಕಿಲ್ವಾ? ನಡಿ. ಹ್ಞೂ ವಿಷ ಹಾಕಿದ್ದೀನಿ ಅಂತ ಹೇಳಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ನಿಮ್ಮ ಅಜ್ಜಿ ವಿಶ್ ಮಾಡಿದ್ದೀನಿ ಅಂತ ವಿಷ ಹಾಕಿಲ್ವಾ ಅಂತ ಹೇಳಿದ್ದು. ನನ್ನ ಹತ್ರ ರೆಕಾರ್ಡ್ ಅದ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ವಿಷ ಅಂತ ಹೇಳಿಲ್ಲ ನಾನು, ವಿಷ ಹಾಕಿಲ್ವಾ ಅಂದಿದ್ದು. ಏಯ್ ಸುಮ್ಮನೆ ನಿಮಗೂ ಹಂಗೆ ಕಳಿಸ್ತಾತೆ. ಅವಳು ಹೇಳಿದ್ಮೇಲೆ ನೀವು ನಗೋದ. ವಿಷ ಹಾಕಿಲ್ವಾ ಅಂತ ಹೇಳಿದ್ ನಾನು, ವಿಷ ಅಂತ ಅನ್ಲಿಲ್ಲ ನಾನು. ಮುಗೀತ್ ಕತೆ ಹೋಗಿ ನಿಂದು. ದುಡ್ಡು ತಗ. ನಿಂದೆ ಪಾರ್ಟಿ, ನಿಂದೆ ದುಡ್ಡು, ನಂದಲ್ಲ. ಪಾರ್ಟಿ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡೋ ವ್ಲಾಗ್ ಮಾಡ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಈಗ ಸುಳ್ಳು ಹೇಳ್ತೀಯಾ? ನೋಡತ್ತೆ ಸುಳ್ಳು ಹೇಳೋದ? ನನ್ನ ಬರ್ಡೇ ಕಣೋ ಇವತ್ತು, ಪಾರ್ಟಿ ಮಾಡೋಣ, ವ್ಲಾಗಲ್ಲಿ ಮಾತ್ರ ನಾನು ಕೊಡಿಸ್ತಾ ಇದ್ದೀನಿ ಅಂತ ಹೇಳು. ಇಲ್ಲಿ ಬಂದು ಅತ್ತೆಗೆ ಹೇಳು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಡವ್ ಮಾಡ್ತಾಳೆ. ದುಡ್ಡು ತಗ ಅಂದರೆ ತಗೊಂಡಿದ್ದು ಹೇಳು. ನಂಗೆ ಹೇಳು, ನಿಮ್ಮ ಅಮ್ಮಂಗೆ ಗೊತ್ತಾಗಂಗೆ ಹೇಳ್ಬೇಡ. ವಾ ಸರಿ ಸರಿ ಗೊತ್ತಾಯ್ತು. ಇದ್ದ ಕೋಡ್ ಲ್ಯಾಂಗ್ವೇಜು ಮುಂಚೆನೇ ಹೇಳ್ಬೇಕು ತಾನೆ, ಇದು ಕೋಡ್ ಲ್ಯಾಂಗ್ವೇಜು ಅಂತ. ನಂಗೆ ಗೊತ್ತಾಗಲ್ಲ ನಂಗೆ. ಹ್ಞೂ ಸರಿ ಸರಿ ಗೊತ್ತಾಯ್ತು. ಯಾರು ಕಳ್ರ ನಾವು ಕಳ್ರ ಅಂತ ಒಪ್ಕೋತಾರ? ಇಲ್ಲ ಹಂಗೆ ಅಂತೇಳು. ಕಾಸ್ಟ್ಲಿ ಐಟಮ್ಸ್ ಆದ್ರೆ ಬರ್ತೀನಿ, ಇಲ್ಲ ಬರಲ್ಲ. ಅದು ನೀನು ತಿನ್ನು, ನಂಗೆ ಬೇಡ. ಇಲ್ಲ ಟ್ರೆಂಡ್ಸಿಗೆ ಕರ್ಕೊಂಡು ಹೋಗ್ತಾಳನ್ನ ಬಟ್ಟೆ ಕೊಡ್ಸೋಕ್ಕೆ. ನನಗೆ ಅವಳು ಬಟ್ಟೆ ತಗೋಬೇಕಂತೆ, ನನಗೂ ಬಟ್ಟೆ ಕೊಡಿಸ್ತಾಳಂತೆ ಬರ್ಡೇ ಖುಷಿಗೆ. ಏಯ್ ನಾನು ಬಟ್ಟೆ ಎಲ್ಲ ತಗೊಳಲ್ಲ, ಬಿಟ್ಬಿಟ್ಟಿದ್ದೀನಿ. ನಮ್ಮಮ್ಮ ಬೈತದೆ ಬಟ್ಟೆ ತಂತೀಯ ಜಾಸ್ತಿ ಅಂತ, ಅದಕ್ಕೆ ಬಟ್ಟೆ ತಗೊಳಲ್ಲ. ಒಂದೊಂದು ಶರ್ಟು, ಟೀ ಶರ್ಟು, ಪ್ಯಾಂಟ್ ತಗೋತೀನಿ. ಯಾರು ಗಾಡಿ ಒರೆಸ್ತಿದ್ಯಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ. ಅಸಿಸ್ಟೆಂಟ್ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಇಲ್ಲೇ ಲೇಟ್ ಮಾಡಿದ್ರು ಬರೋದೇ. ಬರೀ ಡವ್ ಮಾಡ್ತಾಳೆ, ಕಾಲು ಲೇಟ್ ಆಗೈತೆ ಹಂಗೆ ಹಿಂಗೆ ಅಂತ. ಗಾಡಿ ಹೆಂಗೆ ತರಿಸ್ತಾಳೆ ನೋಡಿ. ನನ್ನ ಗಾಡಿನೇ ಗ್ರೇಟ್ ಕಾಣುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ. ನಂಗೆ ಗಾಡೀಲಿ ಹೆಲ್ಮೆಟ್ ಅದ. ಬನ್ನಿ ಇವತ್ತು ಮೇಡಮ್ ಅವರು ಏನೇನು ಖರ್ಚು ಮಾಡಿಸ್ತಾರೆ ನೋಡೋಣ. ಸಾರಿ ಏನು ಖರ್ಚು ಮಾಡ್ತಾಳೆ ಅಂತ ನೋಡೋಣ. ಖರ್ಚು ಮಾಡ್ಸೋಕ್ಕೆ ರೆಡಿ ಇದ್ದೀವಿ. ಅತ್ತೆ ದುಡ್ಡು ಕೊಟ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಫೀಲ್ ಆಗ್ಬಿಟ್ಟದ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಏನು ಮಾಡ್ತಿರೋ ಏನು ಗೊತ್ತಾಯಿ. ನಿಧಾನಕ್ಕೆ ಹೋಗು, ಬೇಜಾರಿಲ್ಲ. ಎತ್ತಾಕ್ಬೇಡ ಆಯಿತಾ? ನನ್ನ ಬೇಬಿ ಬಿದ್ದು ಏನಾರು ಏಟ್ ಮಾಡ್ಕೊಂಡ್ರೆ ಕಷ್ಟ. ಆಮೇಲೆ ಸಾಯಿಸ್ಬಿಡ್ತೀನಿ ನಿನ್ನ, ಒಂದೇ ಒಂದು ಸ್ಕ್ರಾಚಸ್ ಆದರೆ. ಇವತ್ತೇಳು ಕೈಲಿ ಜೋಬಲ್ಲಿರೋದೆಲ್ಲ ಅಕೌಂಟಲ್ಲಿರೋದೆಲ್ಲ ಖಾಲಿ ಮಾಡಿಸ್ಲಿಲ್ಲ ಅಂದರೆ ನಾನು ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ. ಮ್ಯಾಕ್ಸಿಮಮ್ 1,000 ತಪ್ಪರು 2,000 ನೀಗಲಿಲ್ಲ ಅಂದರೆ ನಿನಗೆ ನೋಡ ನಿನಗೆ ನಂಗೆ ಗೊತ್ತು ಬಾ. ಅಲ್ಲೇ ನಿಲ್ಲಿಸ್ತೇನೆ ಗೋಬಿ ಅಂಗಡಿ ಹತ್ರ. ಅಣ್ಣ ಪಾತ್ರೆ ತೊಳಸ್ಬಿಟ್ಟು ಆಮೇಲೆ ಬಿಡೋಣ ಅವಳನ್ನ. ಗೋಬಿ ಹೇಳಿರೋ ಜೀವಳಯ್ಯ ಅಂತೀನಿ ನಾನು. ಅವೆಲ್ಲ ಸೀನೇ ಇಲ್ಲ ನನ್ನ ಹತ್ರ. ದುಡ್ಡು ಖರ್ಚು ಮಾಡೋಕ್ಕೋಸ್ಕರ ಯಾರೂ ಸಿಕ್ಕಿಲ್ಲ ನಿಂಗೆ. ಇಲ್ಲೇ ಬರ್ಡೆ ಹೌದಾ? ಇಂಥ ಡವ್ ಮಾಡೋಕ್ಕೆ ಹೆಂಗೆ ಕಡಿಮೆ ಇಲ್ಲ ಈ ವಿಚಾರದಲ್ಲಿ. ಬನ್ನಿ ಇವತ್ತು ಏನೇನು ಖರ್ಚು ಮಾಡಿಸ್ತೀವಿ ಎಲ್ಲ ನೋಡ್ಕೊಂಬರೋಣ. ಬರೀ ಫಾಸ್ಟ್ ಕೊಡಿ, 120 ಹೊಡಿಬೇಕು ನೀನು. ಇವತ್ತು ಹೋದ್ರೆ ಹಸಿಗೆರೆಗೆ ಹೋಗಲ್ಲ ನೀನು. ಹಸಿಗೆರೆಗೆ ಬಂದ್ವಿ. ಇಲ್ಲಿ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರಲಿ ಸಿಕ್ಕೋದು ಅಂತ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಕರ್ಕೊಂಬಂದಿದ್ದೀನಿ.
ಜಾಸ್ತಿ ಗೀಸಿ ಎಲ್ಲ ಕೊಡ್ಸಲ್ಲ. 100 ರೂಪಾಯಿ 200 ರೂಪಾಯಿ ಸೀರೆ ಕೊಡಿಸ್ತೀನಿ ನೋಡಿ. ಈಗ 300 ರೂಪಾಯಿ ಬಾರ್ಗ್ ಮಾಡ್ತೀನಿ ನಾನು. ಎಲ್ಲೋದ್ಳು ಇಲ್ಲೆಲ್ಲ ಸೀರೆ ಉಡ್ಕೊಂಡು ಹೋಗೋಳೆ. ಮೇಕ್ ಹೋದ್ಲಾ? ಏಯ್ ಹುಡ್ಕೊಂಬಾರೆ ಬೇಗ ಸಾಕು. ಎಲ್ಲೋದ್ಲು? ಸೆಲೆಕ್ಷನ್ ಮಾಡಿದ್ವಲ್ವ ಅದೇ ಸೀರೆ. ಬನ್ನಿ. 300 ರೂಪಾಯಿ ಸೀರೆ ಆ್ಯಕ್ಚುಲಿ ರೇಟು. ಅಲ್ಲಿ 250 ರೂಪಾಯಿ ಸೀರೆ ಕೊಡ್ಸ್ಕೊಂಬಂದಿದ್ದೀನಿ. ಮಜ್ಜೆ ನನಗೆ ಟ್ರೀಟ್ ಕೊಡಿಸ್ತೇನೆ ಅಂತ ಅಂದ್ಬಿಟ್ಟು ನೀನು ಸೀರೆ ಕೊಡಿಸ್ಕೊಂಡಲ್ಲ. ಈಗ ನಡಿ ಅಲ್ಲಿ ಎಲ್ಲಿ ಫಸ್ಟ್ ನೀನು ಕೊಡಿಸ್ಬೇಕು. ಫಸ್ಟ್ ಗಾಡಿ ಒರ್ಸು. ಕೀ ಕೊಟ್ರೆ ಗಾಡಿ ಒರ್ಸಕ್ಕತ್ತಾ? ಗಾಡಿ ಒರ್ಸು. 300 ರೂಪಾಯಿ ಸೀರೆ ಏನಕ್ಕೆ ಡಿಕ್ಕಿಗೆ ಇಡ್ತೀಯ? ಅಲ್ಲಿಗಿಡು. ಜಾಸ್ತಿ ಕೊಡಿಸ್ಬಾರ್ದು ಗಾಯ್ಸ್. ಈಗೀಗ ಅಕ್ಕಂಗೀಗ ಪಿಜ್ಜಾ ಗಿಜ್ಜಾ ಎಲ್ಲ ತಗೊಂಡು ಇಲ್ಲೇ ಎಷ್ಟೋ 500 ರೂಪಾಯಿ ಬಿಲ್ ಮಾಡ್ತೀನಿ ಈಗ. ನೀನು ಇದೆಯಲ್ಲ ಹಿಂದೆ ಮುಂದಕ್ಕೆ ಹಿಂಗೆ ಆಡಿ 1-2 ಸಲ. ನಮ್ಮದು ಕಂಪ್ಯೂಟರ್ ಅಲ್ಲಮ್ಮ, ಹಿಂಗೆ ಗೊತ್ತಿದ್ರೆ ಇಂಟರ್ ಆಗೋಕ್ಕೆ. ಗಾಡಿ ಓಕೆ, ಲೋಕಲ್ ಗಾಡಿ ಆದರೆ ಕ್ರೇಜ್ಗೆ ಕಮ್ಮಿ ಇಲ್ಲ ನಮ್ಮ ಗಾಡಿ. ಅಂತೂ ಇಂತೂ 300 ರೂಪಾಯಿ ಸೀರೆ ತಗೊಂಡು 3000 ಅಂತ ಹಾಕತ್ತಾಳೆ. ಇರಲಿ ಹಾಕೊಳ್ಳಿ. 3000 ಅಂತ ಹಾಕೊಂಡಾಗ ವ್ಯಾಲ್ಯೂ ಯಾರಿಗೆ ಜಾಸ್ತಿ ಆಗುತ್ತೆ ಹೇಳ್ರಿ? ನಮಗೆ ಕೊಡಿಸ್ತವನಿಗೆ. ಏಯ್ ಎಲ್ಲ ಕಡೆ 3000 ಅಂತ ಹೇಳ್ಬೇಕು. ಓಕೆ, ಈ ವಿಡಿಯೋದಲ್ಲಿ ಹೇಳೋಟಿ ತಪ್ಪು ಮಾಡಿದ್ವಿ. ಇಲ್ಲ ಗಾಯ್ಸ್, ಅದು ಸುಳ್ಳು. ಅದು 3000 ರೂಪಾಯಿ. ಅದು ಬಿಲ್ ಎಲ್ಲದೆ? ಬಿಲ್ ಒಳಗಿದೆ, ತೋರಿಸ್ತೀನಿ ಆಮೇಲೆ ನಿಮಗೆ. 3000 ರೂಪಾಯಿ ಕೊಡಿಸ್ತಿದ್ದೀನಿ ನಾನು. ಅಜ್ಜಿ ಈಗ ಪಾರ್ಟಿ ಕೊಡಿಸ್ಲಿಲ್ಲ ಅಂದರೆ ನಿನಗಿರೋದು 5000 ರೂಪಾಯಿ ಪಾರ್ಟಿ ಕೊಡಿಸ್ಬೇಕು ನನಗೀಗ. ಹೆಂಗೆ ನಿಂತ್ಕೊಂಡವಳು ಗೂಬೆ ನಿಂತ್ಕೊಂಡಂಗೆ. ನಡಿ. ತಿಕ್ಲು ಏನು ನಾವು ಮಾತಾಡ್ತಾಳೆ ತಿಕ್ಲು ಥರ. ಬಾ. ಈಗ ಅಕ್ಕನ ದುಡ್ಡು ಖರ್ಚು ಮಾಡಿಸೋ ಅಂಥ ಟೈಮ್ ಈಗ ನನ್ನ ಹತ್ರ ಖರ್ಚು ಮಾಡಿಸ್ತೀಯಾ? ಆ್ಯಕ್ಚುಲಿ ಇವಳೇ ಕೊಡಿಸ್ತೀನಿ ಅಂತ ಅಂದಿದ್ದು. ನಾನೇ ಕೊಡಿಸ್ತೀನಿ ಅಂದೆ. ಪಾಪ ಬರ್ಡೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಅಲ್ಲ ಹೆಂಗ್ ಗೊತ್ತಾ, ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದೆ. ಇಲ್ಲಿ ಅವನೇ ಕೊಡಿಸ್ತಾನೆ. ನನ್ನ ಹೆಸರು ಹೇಳ್ಕೊಂಡು ನೀನು ಬಟ್ಟೆ ಹಾಕೋಬೇಕು ಬರ್ಡೇ ಕೊಡ್ತಿದ್ದ ಅಂತ. ಹೌದು, ತುಂಬ ಕಾಸ್ಟ್ಲಿ ಫುಡ್ ಎಲ್ಲಿರುತ್ತೆ ಹೇಳ್ರಿ, ಅಲ್ಲಿ ಕರ್ಕೊಂಡೋಗ್ಬೇಕು. ಏನು ತಿಂತ ಹೇಳು? ಇಲ್ಲ, ಕಂಪ್ಯೂಟರ್ ಕ್ಲಾಸಿಗೆ ಇದೇ ರೋಡಲ್ಲಿ ಬರ್ಬೇಕಾಯ್ತು. ಶಾರ್ಟ್ ಕಟ್ ಇದು ನಮಗೆ. ಎಲ್ಲಿತ್ತು ಗೊತ್ತಾ? ಬಿಲ್ಡಿಂಗ್ ಅಲ್ಲಿ ಇತ್ತು. ಬಿಲ್ಡಿಂಗ್ ಎಲ್ಲೇ ಇರುತ್ತೆ, ಎಲ್ಲದು ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅಲ್ಲಿ ಇವಾಗ ಅಲ್ಲಿಲ್ಲ, ಇಲ್ಲಿತ್ತು. ನಂಬರ್ 1 ಜಸ್ಟ್ ಕಾಲು ಇಲ್ಲಿತ್ತು. ಇವಾಗ ಅದನ್ನ ಬೇರೆ ಕಡೆ ಎಲ್ಲಾದ್ರೂ. ಓಕೆ, ನಾನು ಯೋಚನೆ ಮಾಡ್ತೇನೆ ಇವತ್ತು ವರಮಹಾಲಕ್ಷ್ಮಿ ಗಾಯ್ಸ್. ನನಗೆ ತುಂಬಾ ಬೇಗ ನೆನಪಾಗ್ತಿದೆ. ಪೂಜೆ ಮಾಡಿದೆ ಅಲ್ಲ, ಮಾರ್ಕೆಟಲ್ಲಿ ಯಾವಾಗ ಬಾಳೆಗೊನೆ ಅದೆಲ್ಲ ಕಾಣ್ತಲ್ಲ ಅದಕ್ಕೆ ಎಲ್ಲ ನೋಡಿದೆ. ನಂದೇನು ಖುಷಿ ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಬಿಟ್ಟಿದ್ದೀನಿ. ಅಯ್ಯೋ, ಅದೇ ಖುಷಿ, ಇನ್ನೇನು ಖುಷಿ. ಲಕ್ಷ್ಮಿಲಿ 3 ಥರ ಲಕ್ಷ್ಮಿ ಬರ್ತಾರೆ. ಒಂದು ಒಳ್ಳೇದು, ಒಂದು ಮಧ್ಯಮ, ಇನ್ನೊಂದು ಕೆಟ್ಟದು. ಆಯ್ತಾ? ಲಕ್ಷ್ಮಿ, ಅಲಕ್ಷ್ಮಿ, ಇನ್ನೊಂದು ಯಾವುದೋ ಲಕ್ಷ್ಮಿ ಬರುತ್ತೆ. ನೀನು ಏಯ್ ಗುಬಾಳ್ ನನ್ನ ಮಗನೇ, ಏಕೆ ನೋಡಿ ಖುಷಿ ಅಂತ ನಮ್ಮ ಮಗ ಹೆಂಗೆ ಹೇಳ್ತಾನೆ ಅಂತ. ಮಜ್ಜಿ ಇವತ್ತು ಇವಳಿಗೆ ದುಡ್ಡು ಖರ್ಚು ಮಾಡಿಸ್ಲಿಲ್ಲ ಅಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊತೀನಿ. ಕುಶಲ್ ಸರ್ದು ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ. ಎಂದು ಹೇಳ್ಕೊಂಡಿಲ್ಲ. ಅಣ್ಣಂದು ಫಸ್ಟ್ ನೇಮ್ ಏನು ಗೊತ್ತಾ? ಕುಶಲ್ ಅಂತ. ಇಲ್ಲ ಗೈಸ್, ಐ ಆಮ್ ಟ್ರೆಂಡಿಂಗ್ ಇನ್ ಆಲ್ಸೋ ಶರತ್ ಜಂಗಮ. ಫಾಲೋ ಮಾಡಿ, ಖುಷಿ ಪಡಿ. ಏನು ಡೈಲಾಗ್ ಹೇಳ್ತಾರಲ್ಲ. ಗಣಪತಿ ಟೆಂಪಲ್, ನಮ್ಮ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಲ್ಲಿರೋ ಗಣಪತಿ ಟೆಂಪಲ್ ಗೊತ್ತಾ? ದುಡ್ಡನ್ನ ಖರ್ಚು ಮಾಡಿಸ್ಬೇಕು. ಎಂಥವ್ರ ಖರ್ಚು ಮಾಡಿಸ್ಬೇಕು ಗೊತ್ತಾ? 1 ರೂಪಾಯಿನೂ ಕಂಜೂಸ್ ಥರ ಎತ್ತಿರ್ತಾರಂತ. ಇಂಥವ್ರ ಹತ್ರ ಖರ್ಚು ಮಾಡಿಸ್ಬೇಕು. ನಿಮ್ಮ ಅಜ್ಜಿ ಯಾವ ಕಂಜೂಸ್ ಥರ ಎತ್ತಿಟ್ಟಿದ್ದೀನಿ ಈಗ ಅದಕ್ಕೆ ಕರ್ಕೊಂಬಂದಿರೋದೆ ಕಂಜೂಸ.
ಕ್ಲೋಸ್ ಆಗಿದೆ. ಕನಿಕ ಚರ್ಚ್ ಕ್ಲೋಸ್. ಈ ಥರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬ ಕಷ್ಟಪಟ್ಟಿದ್ದೆ ಖರ್ಚು ಮಾಡ್ಸೋಣ ಅಂತ. ಆದರೆ ಕನಿಕ ಚರ್ಚ್ ಕ್ಲೋಸ್ ಆಗಿದೆ. ಎಂಥ ಯಾತ್ರೆ. ಪಾಪ ನಮ್ಮ ಬ್ಲಾಗರ್ ಕತೆ ಬಂದ್ಬಿಟ್ಟು ಇಲ್ಲೇ ಮಸ್ತಿಗೆರೆ ಒಂದು ಇದೇ ರೋಡು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕಣೆ, ಅಂಗಡಿಗಳು ಕ್ಲೋಸ್ ಆಗ್ತವೆ. ಈ ವರಮಹಾಲಕ್ಷ್ಮಿ ಹಬ್ಬ ಅಂಗಡಿ ಯಾಕೆ ಕ್ಲೋಸ್ ಆಗುತ್ತಾ? ಆಕ್ಚುಲಿ ಅಂಗಡಿಗಳು ಹಬ್ಬ ತೆಗ್ದಿರ್ತಾರೆ. ಮಾಡೋದು ಬೇಡವಾ? ಏನು ನಿಮ್ಮ ಅವ್ರು ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅಂದ್ರೆ ಹಬ್ಬದ ದಿನ ಚಾಟ್ಸ್ ಯಾವುದು ತೆಗಿಯೋದು ಡೌಟೇ. ಇನ್ನು ಇವೆಲ್ಲ ತೆಗಿತಾರೆ. ಯಾವುದು ಅಂಗಡಿ ಕಾಣಿಸ್ತಿಲ್ಲ, ಏನು ಮಾಡಲಿ? ಓ, ಏನು ಬೇಕ್ರಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ದಾವೆ. ಅಲ್ಲೇ ಅದು ಯಾವುದು ಇದಾ? ಅಲ್ಲ, ಅದಲ್ಲ ಬಾ. ನಮ್ಮ ಟೈಲರ್, ನಮ್ಮೂರವ್ರದ್ದು ಇಲ್ಲೇ ಇರೋದು, ರಾಕೇಶ್ ಟೈಲರ್. ಅವ್ರು ಏನು ಮಾಡ್ತಾರೆ ಅವೆಲ್ಲ ಕಟ್ಟು ಕೊಟ್ಟು ಸುಮ್ಮನೆ ತೋರ್ಸ್ನಪ್ಪ. ಅಜ್ಜಿಕೆರೆಗೆ ಹಬ್ಬದ ದಿನ ಅಂತ ಬಂದರೆ ಇನ್ನೊಂದು ಹೆಂಗೆ ಗೊತ್ತಾ ವಿಷಯ? ಏನು? ನೀನು ಇಷ್ಟೊಂದಂಗೆ ಮಾಡ್ದಲ್ಲ, ಅದೆಲ್ಲ ಕಟ್ಟು. ಕಟ್ ಮಾಡಿಬಿಡ್ತೀನಿ. ಅದು ನನಗೂ ಗೊತ್ತು. ನಾನು ಸುಮ್ಮನೆ ಒಟ ಅಂತದೀನಿ ಅಂತ ನಂಗೆ ಗೊತ್ತು. ವಿಡಿಯೋ ಆಫ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನಮ್ಮ ಮಸ್ತಿಕೆರೆ ಬಸ್ ಸ್ಟ್ಯಾಂಡ್. ಯಾರಿಗೂ ಗೊತ್ತೇ ಇಲ್ಲ. ಒಬ್ಳೆ ಹೊಸ್ತಾಗಿ ಕಂಡಿರ್ತಾಳೆ ಅನ್ನಂಗೆ ಹೇಳ್ತಾಳೆ. ಇಲ್ಲಿಗೆ ಬರ್ದೇ ಇರೋ ಜನನೇ ಇಲ್ಲ. ಏನಿಲ್ಲ, ಬರ್ದಂಗೆ ಹೋಗಿರೋರು ಇದ್ದಾರೆ. ಕಾರು ಬೈಕ್ ಇರೋರು ಬರಲ್ಲಪ್ಪ. ನಮ್ಮ ಹಂಗೆ ಅವಾಗ ಓಡಾಡ್ತೀವಲ್ಲ ಅವರೆಲ್ಲ ಬರ್ತಾರೆ. ದಿಸ್ ಈಸ್ ಅರಸೀಕೆರೆ. ಯಾವ ರೋಡು? ನಿಮ್ಗೇನೋ ಬಿಟ್ಟು ಆಧಾರ್ ಕಾರ್ಡ್ ಮಾಡೋನೆ ಹಂಗೆ ಗೊತ್ತಿರೋ. ಹೈವೇ ಇದು. ಹೈವೇನ ಅಲ್ಲ, ನನಗೆ ಹೈವೇನೋ ಅಂತಲೂ ಗೊತ್ತಿಲ್ಲ. ನನಗೆ ಡೈಲಾಗ್ ಬರ್ತದೆ, ಏನು ಗೊತ್ತಾ? ಎಲ್ಲಿದ್ದ ಕಾಯಿಸ್ತೀನ ನೀನು ಅಂತ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕಡು ಕಡು ಬೈಕ್ ಹೆಲ್ಮೆಟಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬೇಕು. ಮಿಥುನ್ ಚರ್ಚಿದ್ದು. ನೀನು ಯಾವ್ದು ಹೇಳ್ದ? ಮಿಥುನ್ ಚರ್ಚೆ ಇದು. ಹಾಂ, ನೀನು ಯಾವ್ದು ಹೇಳ್ದೆ ಆಗ? ಅಜ್ಜಿ ಇವಳು ದುರಾದೃಷ್ಟಕ್ಕೆ ಯಾವುದು ಒಳ್ಳೆ ಕಾಸ್ಟ್ಲಿ ಅಂಗಡಿನೇ ಸಿಕ್ಕಿಲ್ಲ. ಒಳ್ಳೆ ದುಡ್ಡು ಖರ್ಚು ಮಾಡ್ಸೋಣ ಅಂದರೆ ಲಾಸ್ಟಿಗೆ ಸಿಕ್ಕಿದ್ದೆ ನಮ್ಮ ಮಿಥುನ್ ಚಾಟ್ಸು. ನಿಮ್ಮ ಅಜ್ಜಿ ಇಲ್ಲೇ ಒಂದು 500 ರೂಪಾಯಿನಾರು ಖರ್ಚು ಮಾಡಿಸ್ಬೇಕು ನಿಮಗೆ. ಜಾಸ್ತಿ ನೋಡ್ಬೇಡ, ಇರೋದೇ 100 ಜನ ಆಗೋರೆ, ಅದನ್ನು ಅನ್ಫಾಲೋ ಮಾಡ್ಬಿಡ್ತಾರೆ. ಆಮೇಲೆ ತಗ ಹೆಲ್ಮೆಟ್. ಇವನ ಅಸಿಸ್ಟೆಂಟ್. ನಾನು ಅಸಿಸ್ಟೆಂಟ್ ಗಾಡಿ ತೊಗೊಂಬ. ಗಾಡಿಯಲ್ಲ ಹೆಲ್ಮೆಟ್ಟು. ಸರಿ, ಹೋಗಿರ್ ಬಂದೆ. ಹೇಳ್ತೀರ ಏನು ಹೇಳಿ? ನನ್ನೇ ತೋರಿಸ್ತಿದ್ಯಾ? ಅಣ್ಣ ಬಂದ. ನೀನೇನು ಅಚೀವ್ ಮಾಡ್ತೀನಿ ಬಿಡು, ಡೋಂಟ್ ವರಿ. ಎಲ್ಲದರಲ್ಲಿ ಎಡಿಟ್ ಮಾಡಿ ಕಟ್ ಮಾಡಿ ಫುಲ್ ಅಚೀವ್ ಮಾಡ್ತೀನಿ ನಾನು. ನನ್ನ ಹೆಸರಿಗೆ ಶರತ್ ಜಂಗಮಣಿ ಅಲ್ಲ. ಅದೇ ಶರತ್ ಜಂಗಮಲ. ಕುಶಾಲ್. ಏನು ಹೇಳಿದೆ ತಿನ್ನಕ್ಕೆ? ಏನೂ ಹೇಳಿಲ್ಲ. ಕಾಸ್ಟ್ಲಿ ಐಟಮ್ಸ್ ಇಲ್ಲ. ಎಲ್ಲ ಫುಲ್ಲು ಒಳ್ಳೆ ಫುಲ್ ಮೀನ್ಸು. ಯಾಕಂದ್ರೆ ಬಿಲ್ ಕೊಡೋ ಮೀನಲ್ಲ, ಅದಕ್ಕೆ ಬರ್ಡೇ ಸ್ಪೆಷಲ್ ಹಾಕ್ಕೊಂಡು ಇವತ್ತು ಫುಲ್ಲು ಟ್ರೀಟ್ ಹಾಕ್ಕೊಂಡು ಇವತ್ತು. ಒಳ್ಳೆ ಕಾಸ್ಟ್ಲಿ ಫುಲ್ಲು ರೇಟ್ ಇರೋದು ಜಾಸ್ತಿ. ಮತ್ತೆ ತಿನ್ನಲಿಲ್ಲ ಅಂದ್ರೆ ಪರವಾಗಿ ಚಲೋರು ಪರವಾಗಿಲ್ಲ. ಅಯ್ಯೋ, ನಿಮ್ಮ ಅಜ್ಜಿ ಚಲ್ತಾರ ಹಂಗಂತ. ಸರಿ, ಏನು ಬೇಕು ಹೇಳು? ಗೊತ್ತಿಲ್ಲ, ತಡಿ ಮೆನ್ಯೂ ಹೇಳ್ತಾರೆ. ಮೆನು ಇನ್ನೂ ಹೇಳಿಲ್ಲ, ಕೇಳಿದ್ರು ಅವ್ರಷ್ಟೇ ಏನು ಬೇಕಂತ. ನೀರಾದ್ರೆ ತಲೆ ಮುಗಿಸ್ಕೊಳಕ್ಕೆ ಆಗಲ್ಲ. ಪ್ಲೇಟ್ ಆದರೆ ರೋಟಿ ಬರುತ್ತೆ ತಾನೇ ಗೈಸ್. ರೋಟಿ ಆರ್ಡ್ರ್ ಮಾಡಿದ್ದಾಳೆ ಓನರ್ ಏನು ಹೇಳ್ತಾರೆ ಅಂತ ತಿನ್ಬೇಕು ನಾವು. ಈಗ ಆ್ಯಕ್ಚುಲಿ ದುಡ್ಡು ಕೊಡೋರು ದುಡ್ಡಷ್ಟೇ ಕೊಡಬೇಕು. ನೀವು ಆರ್ಡ್ರನ್ನ ಹೇಳಂಗಿಲ್ಲ, ನಮ್ಮನ್ನು ಕೇಳ್ಬಿಟ್ಟು ಆರ್ಡ್ರ್ ಮಾಡ್ಬೇಕು ನೀವು. ಏನು ಬೇಕು ಆರ್ಡ್ರ್ ಮಾಡ್ತೀವಿ. ರೋಟಿ ಆರ್ಡ್ರ್ ಮಾಡಿಯಲ್ಲ ಬಿಡು, ಇನ್ನೇನು ಹೇಳ್ತಾರೆ. ಮೆನ್ಯೂ ಕೊಡಿ ಅಣ್ಣ. ಇಲ್ಲಿ ಫುಲ್ಲು ಕಾಸ್ಟ್ಲಿ ಮೆನ್ಯೂ ಹೇಳ್ಬೇಕು ನಾನು. ಪೆರಿ ಡೇ ಏನೇನೋ ಇದೆ. ನನಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ ಇಷ್ಟೊಂದು. ಈಗ ಹಾಸ್ಕೊಂಡ್ ಮಂಕೋಬೋದಲ್ಲ, ಅಷ್ಟೊಂದು ದೊಡ್ಡದಿದೆ. ಹಾಸ್ಕೊಂಡ್ ಮಂಕೋಬೋದು ಆರಾಮಾಗಿ. ಯಪ್ಪ
ಅವತ್ತು ಇಷ್ಟೊಂದು ದೊಡ್ಡ ಕೊಟ್ಟಿರ್ಲಿಲ್ವಲ್ಲ. ನಾನು ಬಂದಿದ್ದಲ್ಲ ಸ್ಪೆಷಲ್ ಪರ್ಸನ್ ಬರ್ಡೇ ದಿನ ಅಲ್ಲಿಗೆ ಆಗ್ತಿಯಲ್ಲ, ಹೆಂಗಾರು ಪರವಲ್ಲ, ಹೆಂಗಾರು ಆಗಿ ಸಿಮೆಂಟ್ ಹಾಕಿ ಮೇಂಟೈನ್ ಮಾಡ್ಬೇಕಂತ. ಸಿಮೆಂಟ್ ಹಾಕಿ ಏನಾದ್ರು ಮೇಂಟೈನ್ ಮಾಡೋದು. ಬನ್ನಿ ಎಷ್ಟು ತಿನ್ಬಿಡೋಣ ಪಟ ಪಟ. ನಿಂಗೆ ಬೇಕಾನೆ ಜಾಸ್ತಿ ಹಿಂಡ್ಬಿಟ್ಟ ನನಗೆ ಕರೆಕ್ಟ್ ಆಗೋದಲ್ಲ. ಆದ್ರೆ ಮರ್ಸಿಕರಲ್ಲಿ ಒಳ್ಳೆ ರೋಟಿ ದಾಲ್ ಟೇಸ್ಟ್ ಕೊಡೋದು ಅಂದರೆ ಇದೆ ಅಂಗಡಿ ಮಿಥುನ್ ಚಾಟ್ಸ್. ಪ್ರಮೋಷನ್ಸ್ ಏನಿಲ್ಲ, ಬಂದು ಟೇಸ್ಟ್ ಮಾಡಿ ನೋಡಿ. ಇದೇನು ಇಷ್ಟೊಂದು ಹುಳಿ ಆಗದ? ನಿಂದು ಹುಳಿ ಆಗದ? ನಂದಕ್ಕೆ ಮಾತ್ರ ಯಾಕೆ ಇಷ್ಟೊಂದು ಹುಳಿ ಆಯಿತು? ಸರಿ ತಡೆ. ಇಲ್ಲ ಇದೇನಿದು ಹುಳಿನೇ ಆಗಿಲ್ಲ. ಅಯ್ಯೋ, ನನ್ನ ಹಣೆ ಬರೋ ಮಾತ್ರ ಹಿಂಗೆ ಆಗದ ಅಂದ್ಕೊಂಡು ಊಟದಲ್ಲೂ ಹಿಂಗೆ ಆಗ್ಬಿಟ್ಟದ ನೋಡಿ. ಬೇರೆ ಲೈಫಿಗೆ ಹಿಂಡಿದಾಗ ಕರೆಕ್ಟಾಗಿ ಹುಳಿ ಹಿಂಡಿರ್ತೀನಿ, ಏನು ಹೆಚ್ಚು ಕಮ್ಮಿನೇ ಆಗಲ್ಲ. ನನ್ನ ಲೈಫಿಗೆ ಹಿಂಡ್ಕೊಂಡಾಗಲೇ ಇಷ್ಟೊಂದು ಹುಳಿ ಆಗ್ಬಿಟ್ಟದ. ಸೋ ಸ್ಯಾಡ್. ಅವಣ್ಣ ಕರೆಕ್ಟಾಗಿ ಹುಳಿಯಾಗಿ ಟೈಮಿಗೆ ದೇವ್ರು ಬಂದಾಗ ಬಂದ, ಅಣ್ಣ ಡಾಲ್ ಬೇಕಣ್ಣ ಅಂತ. ನಾನು ಕರೀಲೇ ಇಲ್ಲ. ದೇವರು ಅವನು ಇನ್ನೊಂದ್ಸಲ ಬಂದರೆ ಸಾಂಗ್ ಹಾಕ್ತೀನಿ ಅವನಿಗೆ. ಯಾವ ಸಾಂಗ್ ಹೇಳೋ? ನಿಂತ ನೋಡು ಯಜಮಾನ. ಈಗ ಕರೆಕ್ಟ್ ಆಗೋದು. ಅಲ್ಲಿ ಅವಳ ಕೈಲೇ ದುಡ್ಡು ಕೊಡಿಸ್ತಾ ಇದ್ದೀನಿ. ಅಯ್ಯೋ ಅಣ್ಣ, ಇನ್ನೊಂದು 10 ಜನಕ್ಕೆ ಇಲ್ಲಿಗೆ ಊಟ ಕೊಟ್ಬಿಡೋಣ. ದುಡ್ಡು ಕಡಿಮೆ ಆಯಿತು ಬರ್ಡೇ ಪಾರ್ಟಿದು. ಇದು ಮೋಸ ತಡಿ ಅಣ್ಣ, ನಾನು ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ. ತಡಿ ಮಾಡ್ಬಿಡ ತಡಿ. ಒಂದು 10 ಜನಕ್ಕೆ ನನ್ನ ಕಡೆಯಿಂದ ಬರ್ಡೇ ಅಂತ ಅಂದ್ಬಿಟ್ಟು ಕೊಡಿಸ್ತೀನಿ ನಾನು. ಅಣ್ಣ ಐಸ್ ಕ್ರೀಮ್ ತಿಂತೇನೆ. ಸೊ ಶರ್ಟ್ಸ್ ಎಲ್ಲ ಇದ್ದು ಏನು ಇಲ್ದಂಗೆ ಆಗೋಯ್ತಲ್ಲ. ನಾ ದುಡ್ಡು ಹೊಡಿಸ್ಬಿಟ್ಟೆ. ಇರಲಿ, ಇನ್ನೊಂದು ದಿವಸ ಕರ್ಕೊಂಬರ್ತೀನಿ. ಇದು ಪಾರ್ಟಿ ಸರಿಯಾಗಿಲ್ಲ. ಇದು ಬರೀ 90 ರೂಪಾಯಿ ಖರ್ಚು ಸ್ವಿಚ್ ಆಫ್ ಕಡೆ. ಗೈಸ್, ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ ಆಯಿತು. ಫೋನ್ ಸ್ವಿಚ್ ಆಫ್ ಆಗಿದೆ. ನಾನು ಚಾರ್ಜೇ ನೋಡಿಲ್ಲ ಇಷ್ಟ ತನಕ. ಸೊ ವೇಸ್ಟ್. ಎಂತೆಂಥ ಕಂಟೆಂಟ್ ಇತ್ತು ಗೊತ್ತಾಗೈತೆ, ಮಿಸ್ ಆಗೋಯ್ತು. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.